ಈ ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ. ಮಾನವ ಜನ್ಮದಲ್ಲಿ ನಿಮ್ಗೆ ಹಾಸ್ಪಿಟಲ್ ಸಹಿತ ನಯವಾಗಲ್ಲ ಅಂತ ಒಂದು ಸಮಸ್ಯೆಗಳ ಪರಿಹಾರ ಆಗುತ್ತೆ. ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಮಹಾಪ್ರತ್ಯಂಗಿರಿ ದೇವಿಯ 252 ಅಡಿ ವಿಶ್ವರೂಪದ ಜಗತ್ತಿಗೆ ಪರಿಚಯ ಮಾಡ್ತಾ ಇದೆ. ಭೂತ ಪ್ರೇತ ಬಾಧೆ, ಶತ್ರು ಬಾಧೆ, ಹಿತಶತ್ರು ಬಾಧೆ, ಆರೋಗ್ಯ ಸಮಸ್ಯೆ ಒಂದಲ್ಲ, ಮಾನವ ಜನ್ಮದಲ್ಲಿರುವಂತ ಎಲ್ಲಾ ತರದ ಸಮಸ್ಯೆಗೂ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ. ಇವತ್ತು ನಾನು ತಿಂತಾರೆ ಒಂದು ತುತ್ತನ್ನ ನನ್ನ ಮೈ ಮೇಲೆ ಹಾಕಿರೋ ಬಟ್ಟೆ ಸಹಿತ ತಾಯಿ ಕೊಟ್ಟರೆ ಭಿಕ್ಷೆನೆ. ಇದು ನಂದು ಅಂತ ಯಾವುದೂ ಇಲ್ಲ. ಕೆಟ್ಟದಾಗಿ ಕಾಮೆಂಟ್ ಹಾಕೋದು ಬಿಡಿ. ಫಸ್ಟ್ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ. ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೇಗುಲ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಮೇಘನಾ. ನಮ್ಮ ಭೂಮಂಡಲದಲ್ಲಿ ಅದೆಷ್ಟೋ ಶಕ್ತಿಪೀಠಗಳಿವೆ. ಆ ಎಷ್ಟೋ ಶಕ್ತಿಪೀಠಗಳಲ್ಲಿ ಕೆಲವೊಂದಷ್ಟು ಶಕ್ತಿಪೀಠಗಳಿಗೆ ಅದೆಷ್ಟೋ ಭಕ್ತರು ತಮ್ಮ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಾಗೆ ಕರಗಿಸ್ಬೇಕು ಅಂತ ಅಂದ್ಬಿಟ್ಟು ನಂಬಿಕೆ ಹೊತ್ತು ಬರ್ತಾರೆ. ಆ ನಂಬಿಕೆ ಹೊತ್ತು ಬರುವಂತ ಶಕ್ತಿಪೀಠದಲ್ಲಿ ಒಂದು ಶಕ್ತಿಪೀಠ ಇದಾಗಿದೆ. ಈ ಶಕ್ತಿಪೀಠ ಎಲ್ಲಿದೆ ಅಂದ್ರೆ ಬೆಂಗಳೂರು ಸಮೀಪ ಹೊಸಪೇಟೆಯಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಕಂಬಳಿಪುರ ಎಂಬ ಊರಿನಲ್ಲಿರುವಂತಹ ಕಾಟೇರಮ್ಮ ದೇವಸ್ಥಾನ. ಹೌದು ವೀಕ್ಷಕರೇ, ಇಲ್ಲಿ ನಡೆಯಬಾರದಂತ ಎಲ್ಲಾ ತರ ಚಮತ್ಕಾರಗಳು ಕೂಡ ನಡೆಯುತ್ತದೆ. ಇಂಥ ಕಷ್ಟಕ್ಕೆ ನಮಗೆ ಪರಿಹಾರ ಇಲ್ಲ ಅನ್ನೋ ಮಾತೇ ಇಲ್ಲ. ಎಲ್ಲ ಕಷ್ಟಗಳಿಗೂ ಕೂಡ ಅದೆಷ್ಟೋ ಪರಿಹಾರಗಳು ಇಲ್ಲಿ ಇದ್ದಾವೆ. ಬನ್ನಿ, ಈ ದೇವಸ್ಥಾನದ ಮಹಿಮೆಯನ್ನ ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಈ ಭೂಮಂಡಲದಲ್ಲಿ ಅದೆಷ್ಟೋ ಶಕ್ತಿ ಪೀಠಗಳಿವೆ. ಅದರಲ್ಲಿ ಕೆಲವೊಂದು ದೇವಸ್ಥಾನಕ್ಕೆ ಅಪಾರವಾದ ಭಕ್ತರು ಅಪಾರವಾದ ನಂಬಿಕೆಯನ್ನು ಹೊತ್ತು ತಮ್ಮ ಕಷ್ಟಗಳನ್ನು ನೀಗಿಸಿಕೊಳ್ಳಲೆಂದು ಬರುತ್ತಾರೆ. ಅದರಲ್ಲೇ ಒಂದಾಗಿದೆ ಈ ಶಕ್ತಿಪೀಠ ಶ್ರೀ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಸ್ಥಾನ. ನಾನು ಸುಮಾರು ವರ್ಷಗಳಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ನಾವು ಸ್ಟಾರ್ಟಿಂಗಲ್ಲಿ ನಾನು ನಮ್ಮ ತಂದೆ ತಾಯಿಯವರೆಲ್ಲ ಬರೋವಾಗ ಈ ದೇವಸ್ಥಾನ ಬರೀ ಅಮ್ಮನವ್ರ ಗುಡಿ ಅಷ್ಟೇ ಇದ್ದಿದ್ದು. ಆಗ ಬಂದೋದನು ಮತ್ತು ನಾನು ಹಲವಾರು ವರ್ಷಗಳಿಂದ ನಾನು ಮತ್ತೆ ಬರೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಬಟ್ ಎಲ್ಲೇ ಇದ್ರೂ ಈ ತಾಯಿನ ನಾವು ನಂಬಿದ್ವಿ. ನಮಗೆಲ್ಲ ಒಳ್ಳೆಯದೇ ಆಗಿದೆ. ನಾವು ಕೇಳಿದ್ದಂಥ ಪ್ರತಿಯೊಂದು ವರಾನೂ ಈ ಅಮ್ಮನು ದಯಪಾಲಿಸ್ತಾನೆ ಬಂದಿದ್ದಾಳೆ. ಆ್ಯಂಡ್ ಇನ್ನೂ ಒಂದೇನು ಅಂತ ಹೇಳಬೇಕು ಅಂತಂದರೆ ಅಮಾಸೆಗಳಲ್ಲಿ ಮತ್ತು ಹುಣ್ಣಿಮೆಗಳಲ್ಲಿ ಮೆಣಸಿನ್ಕಾಯಿ ಹೋಮ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ರು ದೇವಸ್ಥಾನದಲ್ಲಿ. ನಾವು ಕೇಳಿರ್ತೀವಿ ಮನೇಲಿ ನಾರ್ಮಲಾಗಿ ನಾವು ಮೆಣಸಿನ್ಕಾಯಿ ಹುರಿದ್ರೇ ಮನೇಲಿ ಇರೋಕ್ಕಾಗಲ್ಲ ಘಾಟಿಗೆ. ಅಂಥದ್ರಲ್ಲಿ ಇಲ್ಲಿ ಲೈಕ್ ಹೆಂಗೆ ಅಂದರೆ ಕ್ವಿಂಟಲ್ ಗಟ್ಟಲೆ ಮೆಣಸಿನ್ಕಾಯಿ ಹಾಕ್ತಾರೆ, ಇದು ಮಾಡ್ತಾರೆ. ಬಟ್ ಏನೇ ಆದ್ರೂ ಒಂದು ಚೂರು ಇಲ್ಲಿ ಘಾಟ್ ಬರಲ್ಲ. ಅದು ಒಂದು ಶಕ್ತಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಂತ ನಾನು ಅಂದ್ಕೊತೀನಿ. ಇಲ್ಲಿರೋಂಥ ಗುರುಗಳೇ ಆಗಿರ್ಬೋದು, ಅವ್ರಿಗೂ ನಮಗೂ ಬಾಂಧವ್ಯನೂ ತುಂಬ ಚೆನ್ನಾಗಿದೆ. ಅವರು ಫಸ್ಟು ಅಲ್ಲಿದ್ದಾಗಿಂದನೂ ನಮ್ಮನ್ನ ಇದು ಮಾಡ್ತಾನೆ ಬಂದಿದ್ದರು. ನಮಗೆ ಬೆನ್ನೆಲುಬಾಗಿ ಅವ್ರು ನಿಂತಿದ್ದರು. ಇವತ್ತಿನ ದಿವಸಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ ನಂಬಿದವ್ರಿಗೆಲ್ಲರಿಗೂ ಇವತ್ತು ಈ ಕ್ಷೇತ್ರ ಇಲ್ಲಿ ಲಕ್ಷಾಂತರ ಜನ ಒಂದು ದಿವಸಕ್ಕೆ ದರ್ಶನ ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ ಅಂತಂದರೆ ಅವರು ತಾಯಿ ಮೇಲೆ ಇಟ್ಟಿರುವಂಥ ನಂಬಿಕೆ. ತಾಯಿ ಮೇಲೆ ಈಗ ಹೇಗೆ ಹೇಳಬೇಕು ಅಂತಂದರೆ ಹೆತ್ತ ತಾಯಿ ಹೇಗೆ ತನ್ನ ಮಗುನ ಕಾಪಾಡ್ಕೊತಾಳೆ, ಹಾಗೆ ಈ ತಾಯಿ ಇಲ್ಲಿ ಬಂದವರು ಪ್ರತಿಯೊಬ್ಬರ ಕಷ್ಟನೂ ಈಡೇರಿಸ್ತಿರೋದ್ರಿಂದನೇ ಇವತ್ತು ಇಲ್ಲಿ ಲಕ್ಷಾಂತರ ಜನ ಬಂದೋಗ್ತಿದ್ದಾರೆ. ಅದನ್ನು ನಾವು ನಂಬೋದು. ಮತ್ತು ನೀವೇ ನೋಡ್ಬೋದು, ಏನೋ ತಾಯಿ ಉತ್ಸವ ನಡೆಸ್ತಾರೆ ಅಮಾವಾಸ್ಯೆಗಳಲ್ಲಿ ಮತ್ತು ಹುಣ್ಣಿಮೆಗಳಲ್ಲಿ. ಅದನ್ನು ನಡೆಸಬೇಕಾದ್ರೂ ಅಷ್ಟೇ ಯಾರೇ ಆಗಿರ್ಬೋದು ಬಂದು ಅದನ್ನು ಶಕ್ತಿನ ಅವರೇ ಪರೀಕ್ಷೆ ಮಾಡ್ಬೋದು. ಯಾಕಂದರೆ ಆ ಪರೀಕ್ಷೆನ ಸುಮಾರು ಜನ ಮಾಡಿದ್ದಾರೆ. ಅವರೇ ದೇವ್ರನ್ನ ಎತ್ತಿ ಅವರೇ ಈಗ ಕೇಳಿರ್ತೀವಿ ನಾವು ಸುಮಾರು ಕಡೆ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಗಳಿದ್ದಾವೆ. ಅಲ್ಲೂ ಕೂಡ ಇದೇ ಥರ ಅಮ್ಮನ ಥರನೇ ಸತ್ಯ ಇದೆ. ಏನು ಅಂತಂದರೆ ಈ ಅಮ್ಮನ ನಾವು ಎಷ್ಟು ಹೊಗಳಿದ್ರೂ ಸಾಲದು. ಕೇಳಿದಂಥ ಹರಕೆನ ತಕ್ಷಣಕ್ಕೆ ಮಾಡಿಕೊಡ್ತಾಳೆ, ನೆರವೇರುತ್ತೆ. ಇದಿಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಲಕ್ಷಾಂತರ ಭಕ್ತರಿಗೆ ತಮ್ಮ ಕಷ್ಟಗಳಿಂದ ಹೊರಬರಲು ದಾರಿ ತೋಚದಿದ್ದಾಗ
ಈ ದೇವಸ್ಥಾನಕ್ಕೆ ಒಮ್ಮೆ ಬಂದು ಅಮ್ಮನವರ ದರ್ಶನವನ್ನು ಮಾಡಿ ಇಲ್ಲಿಯ ಧರ್ಮ ಅಧಿಕಾರಿಗಳಾಗಿರುವಂತಹ ರಾಮು ಗುರುಜಿಯವರನ್ನ ಭೇಟಿ ಮಾಡಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಸಾಕು. ಅವರು ಕೊಡುವ ಪರಿಹಾರದಿಂದ ತಮ್ಮ ಎಲ್ಲ ಬೆಟ್ಟದಷ್ಟು ಕಷ್ಟಗಳು ಮಂಜಿನಂತೆ ಕರಗುತ್ತವೆ. ಮೇಡಮ್, ಎಷ್ಟು ವರ್ಷಗಳಿಂದ ಅಥವಾ ಎಷ್ಟು ವಾರಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಬರ್ತಾ ಇದ್ದೀನಿ ಮೇಡಮ್. ಇಲ್ಲಿ ಬಂದರೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಯೂಟ್ಯೂಬಲ್ಲಿ ನೋಡಿದೆ ನಾನು ನ್ಯೂಸಲ್ಲಿ. 3 ವಾರದಿಂದ ಬರ್ತಾ ಇದ್ದೀನಿ. ನನಗೆ ಸ್ವಲ್ಪ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಇದೆ. ತುಂಬ ಆಸ್ಪತ್ರೆಗಳಿಗೆಲ್ಲ ಹೋದೆ ನಾನು. ದುಡ್ಡನ್ನೇ ತುಂಬ ಜಾಸ್ತಿ ಖರ್ಚಾಯಿತು. ಗಟ್ಟೆ ಇದೆ, ಅದು ಆಪ್ರೇಷನ್ ಮಾಡಬೇಕಂತ ಹೇಳಿದ್ದಾರೆ. ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ದೇವಸ್ಥಾನಕ್ಕೆ ಬಂದು ಕೈ ಮುಗಿದ್ರೆ ತಾಯಿಗೆ ಸರಿಯಾಗುತ್ತೆ ಅಂತ ನಂಬಿಕೆಯಿಂದ ಬರ್ತಾಯಿದ್ದೀನಿ. ಈ ಹರಕೆ ಕಟ್ಟಿದ್ರೆ ಚೇಂಜಸ್ ಗೊತ್ತಾಗುತ್ತೆ ಅಂತ. 3 ವಾರ ಆಯಿತು ನಾನು ಬಂದು. ಇವಾಗ ನನ್ನ ಮೈಯೆಲ್ಲ ಚೆನ್ನಾಗಿದೆ, ಟೆನ್ಷನ್ ಇಲ್ಲ. ಮೊದಲೆಲ್ಲ ತುಂಬ ಟೆನ್ಷನ್, ಆಪ್ರೇಷನ್ ಮಾಡಬೇಕು, ಗಂಡ ಇಲ್ಲ, ಏನು ಮಾಡೋದು, ಮಕ್ಳು ಇಟ್ಕೊಂಡು, ಅದೆಲ್ಲ ತುಂಬ ಚಿಂತೆ ಇತ್ತು ನನಗೆ. ದೇವಸ್ಥಾನಕ್ಕೆ ಬಂದಮೇಲೆ ಮನಸ್ಸಲ್ಲಿ ನನ್ನ ಭಾರೆಲ್ಲ ಕಡಿಮೆ ಆಗಿದೆ. ಸ್ಕ್ಯಾನಿಂಗ್ ಮತ್ತೆ ಮಾಡಿಸಿದ್ರ ಮೇಡಮ್? ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಚೇಂಜಸ್ ಇದೆಯಾ ಹೇಗೆ? ಇಲ್ಲ, ಮನಸ್ಸಲ್ಲಿ ಚೇಂಜಸ್ ಇದೆ. ನಾನು ಇವಾಗ ಅಷ್ಟೇ ಕಾಯಿ ಕಟ್ಟೋದಲ್ಲ, ನಾನು ಶುರು ಮಾಡಿದ್ದೀನಿ ಒಂದು 3 ವಾರ ಆದಮೇಲೆ. ಆದರೆ ನನಗೆ ಗೊತ್ತಿದೆ, ಚೇಂಜಸ್ ಎಲ್ಲ ಗೊತ್ತಿದೆ. ಒಟ್ಟಿನಲ್ಲಿ ನಿಮಗೆ ಮೈಯಲ್ಲಿ ಆಗುವಂಥ ಒಂದು ಹಗುರತನ ಗೊತ್ತಾಗ್ತಾ ಇದೆ. ತಿಂಗಳು ಪ್ರಾಬ್ಲಮ್ ಎಲ್ಲ ನನಗೆ ಬರ್ತಾಯಿತ್ತಲ್ಲ, ಪೀರಿಯಡ್ಸ್ ಪ್ರಾಬ್ಲಮ್. ಇವಾಗ ಚೇಂಜಸ್ ಎಲ್ಲ ಗೊತ್ತಾಗ್ತಾ ಇದೆ ನನಗೆ. ಅದು ನೋಡಬೇಕು ಮೇಡಮ್, ನಂಬಿಕೆಯಿಂದ ಬಂದಿದ್ದೀನಿ. ಆಪ್ರೇಷನ್ ಇಲ್ಲದೆ ಆ ತಾಯಿ ನನಗೆ ಸರಿ ಮಾಡಬೇಕಂತ ಬೇಡ್ಕೊಂಡಿದ್ದೀನಿ. ದೇವಸ್ಥಾನದ ಜೋಡಿ ಆಲದ ಮರ ಇತಿಹಾಸವನ್ನ ಹೇಳೋದಾದ್ರೆ ಈ ಮರ ಸುಮಾರು 300 ವರ್ಷಗಳಿಗಿಂತಲೂ ಹೆಚ್ಚು ಹಳೆಯದು. ಈ ಜೋಡಿ ಆಲದ ಮರದ ಕೆಳಗಡೆ ಮುನೇಶ್ವರ ಸ್ವಾಮಿ ಹಾಗೂ ಕಾಳಿ ಮಾತೆಯ ವಿಗ್ರಹವಿದೆ. ಈ ಮರಕ್ಕೆ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿ ಕೊಡುವ ಪೂರ್ಣ ಫಲವನ್ನು ನೀಡುವ ಶಕ್ತಿ ಇದೆ. ಅದು ಎಷ್ಟೇ ಕಷ್ಟವಿದ್ದರೂ ಬಗೆಹರಿಯಲಾರದ ಸಮಸ್ಯೆ ಇದ್ದರೂ ಈ ಮರಕ್ಕೆ ಒಮ್ಮೆ ಬಂದು 9 ವಾರ ಕಾಯಿ ಕಟ್ಟುವುದರಿಂದ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುವುದು ಎಂಬುದು ಇಲ್ಲಿಯ ಭಕ್ತರ ನಂಬಿಕೆ. ಇಲ್ಲಿ ಕಾಯಿ ಕಟ್ಟುವುದರಿಂದ ಜೊತೆಗೆ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಲೆಂದು ಬೀಗವನ್ನು ಹಾಕುತ್ತಾರೆ ಮತ್ತು ತಮ್ಮ ಕಷ್ಟಗಳನ್ನೆಲ್ಲ ಚೀಟಿಯಲ್ಲಿ ಬರೆದು ಅದನ್ನು ಕೂಡ ಮರಕ್ಕೆ ಕಟ್ಟುತ್ತಾರೆ. ಇಲ್ಲಿ ಒಂದೊಂದು ಸಮಸ್ಯೆಗೂ ಬೇರೆ ಬೇರೆ ರೀತಿಯ ಮಂತ್ರವನ್ನು ಪಠಿಸಿ ಆ ಮಂತ್ರಕ್ಕೆ ತಕ್ಕಂತೆ ಮರಕ್ಕೆ ಸುತ್ತನ್ನು ಹಾಕಬೇಕು. ಎಷ್ಟು ಭಕ್ತಿ ಮತ್ತು ನಿಷ್ಠೆಯಿಂದ ನಂಬಿಕೆಯಿಂದ ಕಾಯನ್ನು ಕಟ್ಟುತ್ತೇವೋ ಅಷ್ಟು ಬೇಗ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುವುದು ಎಂಬ ನಂಬಿಕೆ ಇದೆ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ನನ್ನ ಹಿಂದೆ ಇದೇನೆ ಜೋಡಿ ಆಲದ ಮರ ಅಂತ ಕರೆಯೋದು. ಈ ಮರದಲ್ಲೇ ನಮ್ಮ ಭಕ್ತಾದಿಗಳು ಎಲ್ಲರೂ ಬಂದು ಅವ್ರ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ 9 ವಾರ ಪೂರ್ಣ ಫಲ ತಗೊಳ್ಳೋದಕ್ಕೋಸ್ಕರ ಪೂರ್ಣ ಕಾಯನ್ನು ಕಟ್ತಾರೆ. ಮೇಡಮ್, ಇದು ಎಷ್ಟನೇ ಸತಿ ನೀವು ಇಲ್ಲಿ ಬರ್ತಿರೋದು? ನಾನು ಸುಮಾರು ದಿನದಿಂದ ಬರ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಈಗ ಒಂದು 10-15 ಸಲ ಹೆಚ್ಚು ಕಮ್ಮಿ ಇರ್ಬೋದು ಅನ್ಕೋತೀನಿ. ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ನಮಗೆ. ಫಸ್ಟ್ ಟೈಮ್ ನಮಗೂ ಹೀಗೆ ಯಾರೋ ನಮ್ಮ ಫ್ರೆಂಡ್ ಹೇಳಿದರು. ಅವ್ರು ಹೇಳಿದ್ಮೇಲೆ ಆಮೇಲೆ ಬಂದು ನಾನು 9 ವಾರ ಹಿಂಗೆ ಕಾಯಿ ಕಟ್ಟಿದ್ವಿ. ಆಮೇಲೆ ಆ ಕೆಲಸ ಏನೋ ಸ್ವಲ್ಪ ನಿಧಾನಕ್ಕೆ ನಡೀತಾ ಇದೆ. ಬಟ್ ಏನಂದರೆ ಇಲ್ಲಿ ಬಂದು ಹೋದರೆ ಏನೋ ಒಂಥರ ನೆಮ್ಮದಿ, ಮನೆಯಲ್ಲಿ ಒಂದು ಸ್ವಲ್ಪ ಶಾಂತಿ ಆ ಥರ ಇರುತ್ತೆ. ನಮ್ಮ ಮನೆಗಳಲ್ಲಿ ಯಾವಾಗಲೂ ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೆಲ್ಲ ಜಗಳ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ ತುಂಬ ಇತ್ತು. ಇಲ್ಲಿ ಬಂದು ಹೋದಾಗಿಂದ ನಮ್ಗೆ ಆ ಸಮಸ್ಯೆ ಇಲ್ಲ. ಅದರಿಂದ ನನಗೆ ಯಾವಾಗ ನೆನಪಾಗುತ್ತೋ ಅವಾಗೆಲ್ಲ ನಾನು ಇಲ್ಲಿ ಬರ್ತಾ ಇರ್ತೀನಿ. 9 ವಾರ ಬಂದು ಪೂರ್ಣ ಫಲ ಕಾಯಿನ ಕಟ್ಟಿದ್ದೀನಿ. 9 ವಾರನೂ ಪೂರ್ತಿ ಮಾಡಿದ್ವಿ. ಅದಾದಮೇಲೂ ಬರ್ತಾ ಇದ್ದೀನಿ. ಬಂದ್ ಮಾಡಿದ್ಮೇಲೆ ನಿಮ್ಗೆ ಎಲ್ಲ ಥರ ಒಳ್ಳೇದಾಗ್ತಾ ಇದೆ, ಪರವಾಗಿಲ್ಲ. ಬಟ್ ಮೇಯ್ನು ಏನೋ ಒಂಥರ ನೆಮ್ಮದಿ ಅಂತೂ ತುಂಬ ಸಿಗುತ್ತೆ. ಮನೆಯಲ್ಲಿ ತುಂಬ ಜಗಳಗಳಾಗೋದು ಈ ಅಮಾವಾಸ್ಯೆ ಬಂತು ಅಂತಂದರೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೂ ನಾನು ಬರ್ತಾ ಇರ್ತೀನಿ. ತುಂಬ ಒಂಥರ ಏನೋ ಪೀಸ್ಫುಲ್ ಆಗಿದ್ದೀವಿ. ಮಾಟ ಮಂತ್ರ ವಾಮಾಚಾರ ಎದ್ದಂತೆ ಕೈ ಕೆಲಸ ಮಾಡಿಸಿದ್ದರೂ ಕೂಡ ಇಲ್ಲಿ ದೃಷ್ಟಿ ನಿವಾರಣೆಯನ್ನು ಮಾಡಿಸಿಕೊಂಡರೆ ಆ ಸಮಸ್ಯೆಯಿಂದ ಹೊರಬರಬಹುದು. ಇಲ್ಲಿ ನಿಂಬೆಹಣ್ಣಿನಿಂದ ದೃಷ್ಟಿ ನಿವಾರಣೆಯನ್ನು ಮಾಡುತ್ತಾರೆ ಹಾಗೂ ಮೊಟ್ಟೆಯಿಂದ ದೃಷ್ಟಿಯನ್ನು ತೆಗೆಯುತ್ತಾರೆ. 2ನೇ ಸಾರಿ ಬಂದಿರೋದು ನಮ್ಗೆ ಒಳ್ಳೇದಾಗದೆ. ಏನು ಕಷ್ಟ ಆಯಿತು? ನಮ್ಮ ಮನ್ಯಾಗ ಯಾವಾಗೂ ಗಲಾಟ, ಅಷ್ಟು ಊಟಕ್ಕೂ ತೊಂದರೆ ಇತ್ತು. ಇವಾಗೆಲ್ಲ ಸರೋಗದೆ. ಒಂದು ವಾರಕ್ಕೆ ಇದು 2ನೇ ವಾರ ಬಂದಿದ್ದು? 2ನೇ ವಾರ ಬಂದಿದ್ದು. ಮೊದಲನೇ ವಾರ ಬಂದಾಗಿಂದ ಇವಾಗ ಪರವಾಗಿಲ್ಲ ನಿಮಗೆ? ಇಲ್ಲ, ಫಸ್ಟ್ ಟೈಮು ನಾನು ಬಂದು ಚೆನ್ನಾಗಿ ಓದೋಕ್ಕೆ ಇಲ್ಲಿ ಬಂದೆ ದೇವಸ್ಥಾನಗೆ. ಎಲ್ಲರೂ ಚೆನ್ನಾಗಿಡಬೇಕಂತ ಬಟ್ಟೆ ನಾನು ಮನೆಯಿಂದ ಇದು ಮಾಡ್ಕೊಂಡ್ಬಂದೆ. ಪರವಾಗಿಲ್ಲ, ನಾನು ಬರೋವಾಗಿಂದ 5 ವಾರದಿಂದ ಬರ್ತಾಯಿದ್ದೀನಿ. ಒಳ್ಳೆಯದಾಗಿದೆ, ಪರವಾಗಿಲ್ಲ. ನಾನು ಸ್ವಲ್ಪ ತೊಂದರೆ ಇತ್ತು ಮನೆಯಲ್ಲಿ, ಪರವಾಗಿಲ್ಲ. ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಒಂದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು, ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು. ತುಂಬ ಜನ ಹೇಳಿದ್ರು, ಅದನ್ನ ಕೇಳ್ಬಿಟ್ಟು ಬಂದಿದ್ದೀನಿ. ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ದಿನದಂದು ವಿಶೇಷವಾಗಿ ಮಹಾಕಾಳಿ ಪ್ರತ್ಯಂಗಿರ ದೇವಿಯ ಪ್ರತ್ಯಂಗಿರ ಹೋಮ ನಡೆಯುತ್ತದೆ. ಈ ಹೋಮದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡಿರುತ್ತಾರೆ. ಹೋಮಕ್ಕೆ ಒಣಮೆಣಸಿನಕಾಯಿಯನ್ನು ಹಾಕುವುದು ವಿಶೇಷತೆಯಾಗಿದೆ. ಅಚ್ಚರಿಯ ಸಂಗತಿ ಏನೆಂದರೆ ಒಣಮೆಣಸಿನಕಾಯಿಯನ್ನು ಲಕ್ಷಾಂತರ ಭಕ್ತರು
ಹೋಮ ಕುಂಡಲದೊಳಗಡೆ ಹಾಕಿದರೂ ಸಹ ಒಂದು ಚೂರು ಘಾಟು ಬರುವುದಿಲ್ಲ. ಇದರಲ್ಲೇ ತಿಳಿಯುತ್ತದೆ ಅಮ್ಮನವರ ಶಕ್ತಿ ಎಷ್ಟಿದೆ ಎಂಬುದು. ಇದಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದಾರೆ. ಸರ್, ಎಷ್ಟು ವಾರಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಮೇಡಮ್, ನಾವು 3 ತಿಂಗಳ ಹಿಂದೆಗಡೆ ನಾವು ಒಂದು ಸರಿ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ರಿ. ಆಗ ನಾವು ಸಂತಾನ ಫಲ ಪ್ರಾಪ್ತಿಗಾಗಿ ಅಮ್ಮನವ್ರ ಹತ್ರ ಬೇಡ್ಕೊಂಡಿದ್ದೆ. ಆಗ ನಮ್ಮ ಮಿಸ್ಸಸ್ಸು ಒಂದೇ ವೀಕ್ಗೆ ಪ್ರೆಗ್ನೆಂಟ್ ಕನ್ಸೀವ್ ಆಗಿದ್ರು. ಸೊ ಹಾಗಾಗಿ ದೇವ್ರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ. ಹಾಗಾಗಿ ಅಲ್ಲಿಂದ ಪ್ರತಿ ವಾರನೂ ನಾವು ಬರ್ತಾಯಿದ್ದೀರಿ ಮೇಡಮ್ ಟೆಂಪಲ್ಗೆ. ಎಷ್ಟು ವರ್ಷ ಆಗಿತ್ತು ಸರ್ ಮದುವೆ ಆಗಿ ನಮಗೆ 3 ವರ್ಷ ಆಗಿತ್ತು ಮೇಡಮ್. 3 ವರ್ಷದಿಂದ ಮಕ್ಕಳಿಲ್ಲದೆ ಇವಾಗ ನಿಮಗೆ ಸಂತಾನ ಭಾಗ್ಯ ಸಿಕ್ಕಿದೆ. ಇನ್ಸ್ಟಾಗ್ರಾಮಲ್ಲಿ ನಾವು ನೋಡಿಬಿಟ್ಟು ಆಮೇಲೆ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ, ವಿಸಿಟ್ ಮಾಡಾಗಿ ಒಂದೇ ವಾರಕ್ಕೆ ನಮ್ಮ ಮಿಸ್ಸಸ್ ಕನ್ಸೀವ್ ಆಗಿದ್ರು. ಸೊ ಹಾಗಾಗಿ ಅಲ್ಲಿಂದ ನಮ್ಮ ನಂಬಿಕೆ ಇಟ್ಕೊಂಡು ಬರ್ತಾಯಿದ್ದೀರಿ ಮೇಡಮ್. ನಮ್ಮಮ್ಮ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮಿಗೂ ಇಲ್ಲಿ ಬರ್ತಾರೆ ಮೇಡಮ್. ಒಟ್ಟಿನಲ್ಲಿ ಮಕ್ಕಳಿಲ್ದೇ ಮಕ್ಕಳಾಗಿದೆ. ಅಮ್ಮನವ್ರ ದೇವಸ್ಥಾನಕ್ಕೆ ಬಂದು ತೊಟ್ಲು ಕಟ್ಟಿ 9 ವಾರ ಕಾಯಿ ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ ಸಂತಾನ ಭಾಗ್ಯಕ್ಕೆ. ತೊಟ್ಲೆಲ್ಲ ಕಟ್ಟಿದ್ರೆ ಹೇಗೆ ಸರ್? ಇನ್ನೂ ಇಲ್ಲ ಮೇಡಮ್, ನಾವು ಒಂದು ತೊಟ್ಲಿನ ಕಟ್ಟಿಲ್ಲ. ವಾರಕ್ಕೆ ನಮಗೆ ಕನ್ಫರ್ಮ್ ಆಯಿತು, ಅದಕ್ಕೆ ನಾವು ಇನ್ನೂ ಬಂದಿರಲಿಲ್ಲ. ಮತ್ತು ಅದು ಅಬಾರ್ಷನ್ ಆಯಿತು. ಮತ್ತು ದೇವ್ರಿಗೆ ಪ್ರೇಯರ್ ಮಾಡಿಕೊಂಡು ಮತ್ತೆ ಬಂದಿದ್ದೀವಿ. ನೆಕ್ಸ್ಟ್ ಇದೇ ಥರ ಆ ನಂಬಿಕೆ ಮೇಲೆ ಬಂದಿದ್ದೀವಲ್ಲ, ಆ ದೇವ್ರು ಮತ್ತೆ ಕೊಡ್ತಾನೆ ಅನ್ನೋ ಒಂದು ಹೋಪ್ಸ್. ಈ ಒಂದು ದೇವಸ್ಥಾನ ಸುಮಾರು 350 ವರ್ಷ ನಮ್ಮ ಪೂರ್ವಿಕರು ಯಾರೋ ಹಾಕಿರೋಂಥ ಒಂದು ಜೋಡಿ ಹಾಲದ ಮರಗಳು. ಆ ಒಂದು ಜೋಡಿ ಹಾಲದ ಮರಗಳಿಗೆ ನಮ್ಮ ಪೂರ್ವ ಕಾಲದಿಂದನೂ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಈಗ ಆ ತಾಯಿಯ ಒಂದು ಪ್ರೇರಣೆ ಮೇಲೆ ಅಲ್ಲಿ ಅವರಿಗೆ ಒಂದು ಗುಡಿ ನಿರ್ಮಾಣ ಮಾಡಿರುವಂಥದ್ದು. ಜೋಡಿ ಹಾಲದ ಮರ ಮಧ್ಯದಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ. ಈ ಒಂದು ನವಫಲಗಳು ಅಂದರೆ 9 ಪೂರ್ಣಫಲನ ಏಕಪ್ಪ ಸಲ್ಲಿಸಬೇಕಂದ್ರೆ ಆ ನವದುರ್ಗಿಯರಿಗೆ ನವಫಲಗಳು ಸಲ್ಲಿಸೋ ಥರ ನಾವು ಆ ಜೋಡಿ ಹಾಲದ ಮರದಲ್ಲಿ, ಒಂದು ಮರದಲ್ಲಿ ಕಾಟೇರಮ್ಮ, ಒಂದು ಮರದಲ್ಲಿ ಮುನೀಶ್ವರ ಅಂತೇಳಿ ನಮ್ಮ ಪೂರ್ವ ಕಾಲದಿಂದ ನಮ್ಮ ಪೂರ್ವಿಕರು ಸಹಿತ ಆ ಒಂದು ಮನಸ್ಸಲ್ಲಿ ಆ ತಾಯಿ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಇದರಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇರೋಂಥದ್ದು. ತಾಯಿ ಒಂದು ಅನುಗ್ರಹದ ಮೇಲೆ, ಆ ತಾಯಿಯ ಆಶೀರ್ವಾದ ಮೇಲೆ ಈ ಒಂದು ದೇವಸ್ಥಾನ ಕಟ್ಟಂಥ ಅದೃಷ್ಟ, ದೇವಸ್ಥಾನ ನಡೆಸೋಂಥ ಒಂದು ಅದೃಷ್ಟ ನಮಗೆ ಕೊಟ್ಟವಳೆ. ಇದು ನನ್ನ ಪೂರ್ವಜನದ ಪುಣ್ಯ. ಇವತ್ತೊಂದು ದಿನ ಇಲ್ಲಿ ಯಾರು ಏನು ಬಂದು ಕೇಳಿದ್ರು ಸಹಿತ ತಾಯಿ ಬರಿಗೈಯಿಂದ ಕಳಿಸ್ತಾ ಇಲ್ಲ, ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಕಳಿಸ್ತಾವಳೆ ತಾಯಿ. ಅಂಥ ಒಂದು ಶಕ್ತಿ ಉಳ್ಳಂಥ ಒಂದು ಕ್ಷೇತ್ರ. ನನ್ನ ಬಾಯಿ ಮಾತಾಳು ಹೇಳೋದಕ್ಕಿಂತ ನೀವು ಆಚೆ ಹೋಗ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಆ ಜನಸಾಗರನ. ಅವರು ಎಷ್ಟು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಅವರ ಕಷ್ಟಗಳನ್ನು ಮನಸಾರೆ ನೆನೆಸ್ಕೊಂಡು ನಾವು ಕೊಡೋಂಥ ಇಲ್ಲಿ ದೇವಸ್ಥಾನದಲ್ಲಿ ಕೊಡೋಂಥ ಒಂದು ಪೂರ್ಣಫಲನ ತಗೊಂಡು ದೇವಸ್ಥಾನದಲ್ಲಿ ಕೊಡೋಂಥ ಪೂರ್ಣಫಲನ ತಗೊಂಡು ಆ ಒಂದು ಅವರವರ ಸಮಸ್ಯೆಗೆ ತಕ್ಕಟ್ಟಂಥ ಮಂತ್ರ. ಇವಾಗ ಮದುವೆ ವಿಚಾರಕ್ಕೆ ಒಂದು ಥರ ಮಂತ್ರ ಇರ್ತದೆ, ಆರೋಗ್ಯದ ವಿಚಾರಕ್ಕೆ ಒಂಥರ ಮಂತ್ರ ಇರ್ತದೆ, ಹಣಕಾಸಿನ ವಿಚಾರಕ್ಕೆ ಒಂಥರ ಮಂತ್ರ ಇರ್ತದೆ. ಈ ಥರ ಒಂದೊಂದು ಸಮಸ್ಯೆಗೆ ಒಂದೊಂದು ಮಂತ್ರ, ಆ ಮಂತ್ರಕ್ಕೆ ತಕ್ಕಾಡದಂಥ ಪ್ರದಕ್ಷಿಣೆಗಳು. ಇದನ್ನ ಯಾರು ಕ್ಷೇತ್ರದ ಪದ್ಧತಿಯನ್ನು ಉಲ್ಲಂಘನೆ ಮಾಡಿದಿರ, ಅದನ್ನು ಯಾರು ಒಂದು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಆ ಒಂದು ತಾಯಿಯ ಒಂದು ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಾರೋ ಅವರವರ ಸಮಸ್ಯೆ, ಅದು ಎಂಥದೇ ಸಮಸ್ಯೆ ಇರ್ಬೋದು, ಎಂಥ ಕಠಿಣವಾದಂಥ ಸಮಸ್ಯೆ ಆಗಿರ್ಬೋದು, ಅವರ ಜೀವನದಲ್ಲಿ ಸುಖನೇ ನೋಡಿರಲ್ಲ ಅಂಥವರು ಸಹಿತ ಈ ಕ್ಷೇತ್ರಕ್ಕೆ ಬಂದು ಈ ದಿನ ನೆಮ್ಮದಿಯಿಂದ ಜೀವಿಸ್ತಾ ಇದ್ದಾರೆ. ಹಾಗೂ ಎಷ್ಟೋ ವರ್ಷಗಳು ಸಂತಾನ ಫಲವಿಲ್ಲದೆ ಈ ಕ್ಷೇತ್ರಕ್ಕೆ ಬಂದ ಸಂತಾನ ಫಲವನ್ನು ಸಹಿತ ಪಡ್ಕೊಂಡಿದ್ದಾರೆ. ಮದುವೆ ವಿಚಾರ ಆಗಿರ್ಬೋದು, ಭೂತ ಪ್ರೇತ ಬಾಧೆ, ಶತ್ರು ಬಾಧೆ, ಹಿತಶತ್ರು ಬಾಧೆ, ಆರೋಗ್ಯ ಸಮಸ್ಯೆ ಒಂದಲ್ಲ, ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ. ಭಗವಂತನ ಯಾರು ಎಷ್ಟು ನಂಬಿದ್ರೆ ಅಷ್ಟು ಫಲ. ಅದಕ್ಕೆ ನಿದರ್ಶನ ನನ್ನೇ ತಗೊಳ್ಳಿ. ಎಲ್ಲ ಥರದ ಅವಮಾನಗಳು ಏನೂ ಇಲ್ದಿರ ಎಲ್ಲ ಕಳ್ಕೊಂಡು ಒಂದು ಝೀರೋ ಆಗಿ ಎಲ್ಲ ನನ್ನನ್ನು ಎಲ್ಲ ಒಂದು ಕಿಂಡಲಾಗಿ ಮಾತಾಡಿರಂತಾರೆ. ನಾನೊಂದು ಇಂಥ ಒಂದು ದೇವಸ್ಥಾನ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ನನ್ನ ಚೀಪಾಗಿ ನೋಡೋದಂತಾರೆ. ಇವತ್ತು ಪ್ರತಿಯೊಬ್ಬರ ಸಹಕಾರ ನನಗೆ ಸಿಗ್ತಾ ಐತೆ. ಇವತ್ತು ಇಂಥ ಒಂದು ದೊಡ್ಡ ಮಟ್ಟವಾದಂಥ ಒಂದು ಈ ಕ್ಷೇತ್ರದಲ್ಲಿ ಅಮ್ಮಾಶಕ್ತಿ ಪೀಠದಲ್ಲಿ ಈ ಒಂದು ಏನೊಂದು ಕಾಟೇರಮ್ಮ ದೇವಸ್ಥಾನ ಆಯಿತೋ, ಈ ಒಂದು ದೇವಸ್ಥಾನದಲ್ಲಿ 252 ಅಡಿ ಮಹಾಪ್ರತ್ಯಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ಹಾಗೂ ದೇವಾಲಯದ ಕಾಮಗಾರಿ ನಡೀತಾ ಇತ್ತಂದರೆ ಆ ದೈವಶಕ್ತಿಯಿಂದನೇ. ಆ ತಾಯಿ ನನ್ನ ಹಿಂದೆ ಇದ್ದುಕೊಂಡು ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಾವಳೆ. ನನ್ನೇನು ಕೋಟೇಶ್ವರನಲ್ಲ, ನಾನು ಒಂದು ಬಡ ಕುಟುಂಬದಲ್ಲಿ ಬಂದಿರೋಂಥನು, ಮಧ್ಯಮ ವರ್ಗದವರು. ನಾವೇನೋ ಆ ಒಂದು ಟೈಮ್ಗೆ ಏನೋ ಒಂದು ವ್ಯಾಪಾರ ಏನೋ ಮಾಡಿಕೊಂಡು ನಮ್ಮ ಜೀವನ ನಾವು ನಡೆಸ್ಕೊಂಡಂಥ ಒಂದು ಮಧ್ಯಮ ವರ್ಗದವರು.
ಇವತ್ತು ಒಬ್ಬ ಕೋಟ್ಯಾಧಿಪತಿ ಮಾಡೋಂಥ ಕೆಲಸನ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದು ಆ ತಾಯಿಯ ಒಂದು ಶಕ್ತಿ. ಅವಳು ನನ್ನ ಹಿಂದೆ ಇದ್ಕೊಂಡು ನನ್ನ ಕೈಲಿ ಕೆಲಸ ಮಾಡಿಸ್ತಾಳೆ. ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಂದರೆ, ಇವತ್ತೊಂದು ದಿನ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ, ಹೊರ ರಾಜ್ಯದಿಂದ, ಹೊರ ದೇಶಗಳಿಂದ ಸಾಗರೋಪಾದಿಯಾಗಿ ಹರಿದು ಬರುತ್ತಿರುವಂಥ ಜನಸಾಗರ ಏನವರು ಬಂದು ಅವರವರ ಕಷ್ಟಗಳಿಗೆ ತಾಯಿ ಮುಂದೆ ಇಟ್ಟು ನಾವು ಈ ಕ್ಷೇತ್ರದಲ್ಲಿ ಕೊಡೋಂಥ ಒಂದು ಪೂರ್ಣ ಫಲನ ಅಂದರೆ ಹರಕೆಕಾಯಿನ, ಆ ಹರಕೆಕಾಯಿನ ಸ್ವೀಕರಣೆ ಮಾಡಿ ಅವರು ಏನೊಂದು 150 ರೂಪಾಯಿ ಕೊಟ್ಟು, ಅವರು ಕೊಡೋಂಥ 150 ರೂಪಾಯಿ ಕೊಟ್ಟು ಹರಕೆಕಾಯಿನ ಸ್ವೀಕರಣೆ ಮಾಡಿ ಅವರವರ ಕರ್ಮ ಫಲಗಳನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ 2 ಥರ ಬೆನಿಫಿಟ್. ಯಾವ ಥರ ಅಂದರೆ, ಈ ಒಂದು 150 ರೂಪಾಯಿನ ಏನು ಅವರ ಕಡೆಯಿಂದ 150 ರೂಪಾಯಿನ ನಾವು ತಗೊಳ್ತಾ ಇದ್ದೀರೋ, ಆ 150 ರೂಪಾಯಿನ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದೀರಿ. ಇಲ್ಲಿ ನಡೆಯುವಂಥ ಒಂದು ಡೆವಲಪ್ಮೆಂಟ್ಗೆ ಉಪಯೋಗ ಮಾಡ್ತಾ ಇದ್ದೀರಿ. ಇಲ್ಲಿ ನಡೆಯುವಂಥ ಅನ್ನದಾಸೋಹಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ. ಆ ಒಂದು ಗೋಶಾಲೆಗೆ, ಇಲ್ಲಿ ಏನೊಂದು ಅಮ್ಮಾಶಕ್ತಿ ಪೀಠದಲ್ಲಿ ಗೋಶಾಲೆ ಒಂದು ನಿರ್ಮಾಣ ಆಗುತ್ತೆ, ಆ ಗೋಶಾಲೆಗೆ ಆ ಹಸುಗಳ ಒಂದು ಸಾಕಾಣಿಕೆ ಉಪಯೋಗ ಮಾಡ್ತಾ ಇದ್ದೀರಿ. ಇಲ್ಲಿ ಏನು ನಡೆದು ಬರಂಥ ಭಕ್ತಾದಿಗಳು, ಈ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಹರಕೆಕಾಯಿನ ಸ್ವೀಕರಣೆ ಮಾಡಿ ಅವರು ಕೊಡೋಂಥ 150 ರೂಪಾಯಿ ದೇಣಿಗೆನೇ ನಾವು ಉಪಯೋಗ ಮಾಡ್ತಾ ಇರೋದು. ಇಲ್ಲಿ ಯಾವುದು ನಮ್ಮ ಸ್ವಂತದ್ದು ಯಾವುದು ಉಪಯೋಗ ಮಾಡ್ತಾ ಇಲ್ಲ. ಕೆಲವರು ಕಿಡಿಗೇಡಿಗಳು ಬರ್ತಾರೆ. ಇಲ್ಲಿ 150 ರೂಪಾಯಿ ಏನಕ್ಕೆ, 10 ರೂಪಾಯಿ ತೆಂಗಿನಕಾಯಿ, 10 ರೂಪಾಯಿ ಬ್ಲೌಸ್ ಪೀಸು, ಇಷ್ಟು ದುಡ್ಡು ತಗೊಳ್ತಾ ಇದ್ದೀರಲ್ಲ, ನೀವು ದುಡ್ಡನ್ನ ದಂಧೆ ಮಾಡ್ತಾ ಇದ್ದೀರಿ, ದುಡ್ಡನ್ನ ಸುಲಿಗೆ ಮಾಡ್ತಾ ಇದ್ದೀರಿ ಅಂತಾರೆ. ಪಾಪ ಅಂತ ಪುಣ್ಯಾತ್ಮರು ಒಂದು ಸಾರಿ ಕ್ಷೇತ್ರದ ದರ್ಶನಕ್ಕೆ ಬರಬೇಕು. ಎಲ್ಲೋ ಕುತ್ಕೊಂಡು ಫೋನಲ್ಲಿ ಒಂದು ಕಮೆಂಟ್ ಹಾಕೋದಲ್ಲ. ಒಂದು ಮನೆಯಲ್ಲಿ ಗಂಡ ಹೆಂಡತಿ 2 ಮಕ್ಕಳಿದ್ರೆ ಆ ಸಂಸಾರ ನಡೆಸೋದಕ್ಕೆ ಎಷ್ಟು ಕಷ್ಟ ಇರ್ತದೋ, ಈ ಒಂದು ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಇವರಿಗೆ ಎಲ್ಲ ಒಂದು ವಸತಿಯನ್ನು ನೋಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೋ, ಒಂದೇ ಒಂದು ಸಾರಿ ಬಂದು ಒಂದು ದಿನ ಕ್ಷೇತ್ರ ಮೇಂಟೈನ್ ಮಾಡ್ಯವನು, ಅವ್ರು ಯಾರೇ ಆಗಿರ್ಬೋದು, ಓಪನ್ ಚಾಲೆಂಜ್ ಆಗ್ತೀನಿ, ಯಾರೇ ಆಗಿರ್ಬೋದು, ಫೋನಲ್ಲಿ ಸುಮ್ಮನೆ ಬ್ಯಾಡ್ ಕಮೆಂಟ್ ಹಾಕೋದಲ್ಲ. ಕ್ಷೇತ್ರದ ಬಗ್ಗೆ ಒಂದು ಸಾರಿ ಬಂದು ಕ್ಷೇತ್ರ ದರ್ಶನ ಮಾಡ್ಬೇಕು. ಅವರು ಇಲ್ಲಿ ಏನೊಂದು ಕಾಮಗಾರಿ ನಡೀತಾ ಇತ್ತು, ಆ ಕಾಮಗಾರಿನ ಕಣ್ಣಾರೆ ನೋಡಬೇಕು. ಇಲ್ಲಿ ಏನಕ್ಕೆ ಅವ್ರು 150 ರೂಪಾಯಿ ಹರಕೆಕಾಯಿ ತಗೊಳ್ತಾವ್ರೆ, ಅದನ್ನ ಏನು ಮಾಡ್ತಾವ್ರೆ, ಏನು ಜಮೀನು ತೆಗಿತಾವ್ರ, ಬಿಲ್ಡಿಂಗ್ ಕೊಂತಾವ್ರ, ಇಲ್ಲ ಮನೆ ಕಟ್ತಾವ್ರ, ಇಲ್ಲ ಒಂದು ಎಲ್ಲ ಒಂದು ಇದು ಮಾಡ್ತಾವ್ರ ನೋಡ್ಬೇಕು ಕಣ್ಣಾರೆ. ಸುಮ್ಮನೆ ಕೆಟ್ಟದಾಗ ಮಾತಾಡಬಾರ್ದು. ಒಂದು ಕ್ಷೇತ್ರ ಕರ್ನಾಟಕದಲ್ಲಿ ಈ ಕ್ಷೇತ್ರವನ್ನು ತಲೆತ್ತು ಬಿಟ್ರೆ ಇಡೀ ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ಇಡೀ ವಿಶ್ವದಲ್ಲೇ, ಇನ್ನೊಂದು ಸಾರಿ ಹೇಳ್ತೀನಿ, ಇಡೀ ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ. ಇದನ್ನ ಪ್ರತಿಯೊಬ್ಬರು ಸಹಿತ ತಲೆಗೆ ಹಾಕೊಳ್ಬೇಕು. ನಾವು ಯಾವುದೇ ರೀತಿ ಜನಗಳಿಗೆ ಪ್ರೆಸರ್ ಮಾಡಿ ನೀವು ಕಾಯಿ ಕಟ್ಟಲೇಬೇಕು ಅಂತ ಕಟ್ಟಿಸ್ತಾ ಇಲ್ಲ. ಅವರವರ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಜನ ಕಾಯಿ ಕಟ್ತಾವ್ರೆ. ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ಅವ್ರು 150 ರೂಪಾಯಿ ಕೊಟ್ಟು ಇಲ್ಲಿ ನೈಟು ನೀವು ಬೇಕಾದ್ರೆ ಬಂದು ನೋಡ್ಬೋದು. ರಾತ್ರಿ 2 ಗಂಟೆಗೆ ರಾತ್ರಿಗೆ ಬಂದು ನೈಟ್ 10 ಗಂಟೆಗೆ ಬಂದು ಕ್ಯೂವಲ್ಲಿ ಮಲ್ಕೊಳ್ತಾರೆ. ಪಾಪ ಕ್ಯೂವಲ್ಲ ಚಳಿಯಲ್ಲಿ ಮಲ್ಕೊಂಡು, ಮಕ್ಕಳನ್ನ ಹಾಕೊಂಡು ಚಳಿಯಲ್ಲಿ ಕ್ಯೂವಲ್ಲಿ ಮಲ್ಕೊಂಡು ಕಾಯಿ ತಗೊಳ್ತಾರೆ. ಯಾಕಂದ್ರೆ ಬೆಳಗ್ಗೆ ಜನ ಜಾಸ್ತಿ ಆಗ್ಬಿಡ್ತಾರೆ, ನಮ್ಗೆ ಕಾಯಿ ಸಿಗುತ್ತೋ ಇಲ್ಲೋ ಇಲ್ಲಿ ಅಂತೇಳಿ ಮಾಡ್ತಾರೆ. ಇದನ್ನ ಯಾವುದೇ ರೀತಿ ನೋಡ್ದಿರಾ ಕೇಳಿದಿರಾ ಕೆಟ್ಟದಾಗ ಕಾಮೆಂಟ್ ಹಾಕೋದು ಬಿಡಿ. ಫಸ್ಟು ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ. ನೀವು ಕ್ಷೇತ್ರ ದರ್ಶನ ಮಾಡಿ. ಎಲ್ಲೆಲ್ಲೋ ಏನೇನೋ ಮಾಡಿರ್ಬೋದು, ನಿಮ್ಮ ಹತ್ರ ದಂಧೆ ಮಾಡಿರ್ಬೋದು, ದುಡ್ಡು ಸುಲಿಗೆ ಮಾಡಿರ್ಬೋದು, ಅವ್ರು ಏನೇನೋ ಮಾಡ್ಕೊಂಡಿರ್ಬೋದು. ಇವತ್ತು ನಾನು ತಿಂತಾರೋ ಒಂದು ತುತ್ತನ್ನ ನನ್ನ ಮೈ ಮೇಲೆ ಹಾಕಿರೋ ಬಟ್ಟೆ ಸಹಿತ ಆ ತಾಯಿ ಕೊಟ್ಟರೆ ಭಿಕ್ಷೆನೆ. ಇದು ನಂದು ಅಂತ ಯಾವುದೂ ಇಲ್ಲ. ತಾಯಿನ ಜಗತ್ತಿಗೆ ಪರಿಚಯ ಮಾಡಬೇಕು, ಪ್ರಪಂಚ ಪ್ರಸಿದ್ಧಿ ಮಾಡಬೇಕು ಕರ್ನಾಟಕನ. ಇದೊಂದೇ ನಮ್ಮ ಆಸೆ. ಇದಕ್ಕೆ ಪ್ರತಿಯೊಬ್ಬರು ಸಹಕಾರ ಕೊಡಿ. ನಿಮಗೆ ಸಹಕಾರ ಕೊಡೋಕ್ಕಾಗಿಲ್ವಾ, ಸೈಲೆಂಟಾಗಿ ನೋಡಿ ಅಷ್ಟೇ. ಇನ್ನೊಬ್ಬರಿಗೆ ಕೆಟ್ಟದಾಗಿ ಎದುರೊಳಗೆ ಹೇಳೋದು ಮಾತ್ರ ಬಿಡಿ. ಫಸ್ಟು ಇನ್ನೊಂದು ವಿಶೇಷತೆ, ನಿಮಗೆ ಕೊಡಂತ ಇನ್ನೊಂದು ಸೂಚನೆ ಏನಂದ್ರೆ, ಯಾವುದೇ ಕಾರಣಕ್ಕೂ ಮನೆಯಿಂದ ಈ ಒಂದು ಕ್ಷೇತ್ರಕ್ಕೆ ಹರಕೆಕಾಯಿನ ತರಬಾರದು. ಯಾವುದೇ ಕಾರಣಕ್ಕೂ ಮನೆಯಿಂದ ತಂದಿರೋಂಥ ಹರಕೆಕಾಯಿನ ಕ್ಷೇತ್ರದಲ್ಲಿ ಹಾಳದ ಮರಕ್ಕೆ ಕಟ್ಟಿಸೋದಿಲ್ಲ. ಯಾಕೆ ಅಂದ್ರೆ ಕೆಲವೊಂದು ಕಿಡಿಗೇಡಿಗಳು ಕ್ಷೇತ್ರ ಬೆಳೆಯೋದನ್ನ ನೋಡಿ ಆ ಒಂದು ಕ್ಷೇತ್ರವನ್ನ ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅದಕ್ಕೆ ಕೆಟ್ಟದಾಗಿ ಏನೇನೋ ಮಾಡ್ತಾ ಇರ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ತಾಯಿಯ ಅನುಗ್ರಹ ಏನಪ್ಪಾ ಅಂದ್ರೆ, ಈ ಒಂದು ಕ್ಷೇತ್ರದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಮಾಡಿರುವಂಥ ಒಂದು ಪುಣ್ಯತೀರ್ಥ 14 ನದಿ ತೀರ್ಥವನ್ನ ಹಾಕಿ ಕೊಡಂತ ಒಂದು ಪುಣ್ಯತೀರ್ಥನ ಆ ಒಂದು ಕಾಯಿಗಳ ಪ್ರೋಕ್ಷಣೆ ಮಾಡಿ, ಪೂಜೆ ಪುನಸ್ಕಾರ ಮಾಡಿ, ಭಕ್ತಿ ಶ್ರದ್ಧೆಯಿಂದ ಕೊಡಂತ ಒಂದು ಹರಕೆಕಾಯಿನ ಸಲ್ಲಿಸಬೇಕು. ನೀವು ಯಾವುದೋ ಎಲ್ಲೋ ಕೊಟ್ಟರು ತಗೊಂಬಂದು ಕಟ್ಬಿಟ್ರೆ ಫಲ ಸಿಗಲ್ಲ. ಕರ್ಮದ ಫಲ ಹೊತ್ಕೊಂಡು ಹೋಗ್ತೀರಾ ನೀವು ಇಲ್ಲಿಂದ. ಕರ್ಮದ ಫಲವನ್ನ ಹೊತ್ಕೊಂಡು ಹೋಗ್ತೀರಾ. ನೀವು ಬರೋದೇನಕ್ಕೆ? ಕರ್ಮ ಕಳ್ಕೊಳೋದಕ್ಕೆ. ಕರ್ಮ ಕಳ್ಕೊಳ್ರಿ.
ನೀವು ಪ್ರತ್ಯಕ್ಷವಾಗಿ ಕೊಡ್ತಾ ಇದ್ದೀರೋ ಪರೋಕ್ಷವಾಗಿ ಕೊಡ್ತಾ ಇದ್ದೀರೋ, 150 ರೂಪಾಯಿ ಅರಕೆ ಕಾಯಿ ಕೊಡ್ತಾ ಇರೋ ದುಡ್ಡು ಅದು ದೇವಸ್ಥಾನ ಕಟ್ಟಡಕ್ಕೆ ಹೋಗ್ತದೆ. ಪ್ರತಿಯೊಬ್ಬರೂ ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ. ಇಲ್ಲ ನಿಮಗೆ ಮಾಡೋಕೆ ಇಷ್ಟ ಇಲ್ವಾ, ಇನ್ನೊಬ್ಬರಿಗೆ ಮಾಡೋಂಥವ್ರ ಮನಸ್ಸು ಕೆಡಿಸ್ಬೇಡಿ. ಏಕೆಂದರೆ ನಾವು ಯಾವುದಕ್ಕೂ ಸ್ವಾರ್ಥಕ್ಕೋಸ್ಕರ ಇಲ್ಲಿ ಮಾಡ್ಕೊಳ್ತಾ ಇಲ್ಲ. ಒಂದು ಅದ್ಭುತವಾದಂಥ ಒಂದು ವಿಶ್ವರೂಪನ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಮಹಾಪ್ರತ್ಯಂಗಿರಿ ದೇವಿಯ 252 ಅಡಿ ವಿಶ್ವರೂಪನ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದೀರಿ. ಇದರಲ್ಲಿ ನಿಮ್ಮದು ಒಂದು ಅಳಿಲು ಸೇವೆ ಇರಲಿ. ನಮ್ಮ ಧರ್ಮ ಬೆಳಿಬೇಕು, ಇದೊಂದೇ ನಮ್ಮ ಆಸೆ. ಇದರಿಂದ ನಮ್ಗೆ ಯಾವುದು ನಾವು ಒತ್ಕೊಂಡೋಗೋದಿಲ್ಲ. ನಮಗೆ ಎಷ್ಟು ದಿನ ಆಯ್ಸ್ ಕೊಟ್ಟಿರ್ತಾನೋ ಭಗವಂತ ಗೊತ್ತಿಲ್ಲ. ನಮಗೆ ಕೊಟ್ಟಿರೋಂಥ ಒಂದು ಜವಾಬ್ದಾರಿನ ಮುಗಿಸ್ಬಿಟ್ಟು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಹಾಗೂ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಸಂಜೆ 4 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಕಮ್ಮಿ ಅಂದ್ರೆ 2 ಲಕ್ಷಕ್ಕೆ ಮೇಲೆ ಜನ ಇರ್ತಾರೆ ಆ ಒಂದು ಯಾಗ ವೀಕ್ಷಣೆ ಮಾಡೋದಕ್ಕೆ. ಆ ಮಹಾಯಾಗದಲ್ಲಿ ಮಾನವ ಜನ್ಮದಲ್ಲಿ ನಿಮಗೆ ಹಾಸ್ಪಿಟಲ್ ಸಹಿತ ನಯವಾಗಲ್ಲ ಅಂತ ಒಂದು ಮಾಠಾಮಂತ್ರ ಪ್ರಯೋಗ, ನರದೃಷ್ಟಿ, ಶತ್ರುಬಾಧೆ, ಹಿತಶತ್ರುಬಾಧೆ, ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡಾಂಟಿ ಸಮಸ್ಯೆ, ಪ್ರೇತ ಬಾಧೆ, ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ. ಯಾಗ ಆದ ನಂತರ ಜಗತ್ತಿನಲ್ಲಿ ದೇವರು ಯಾರ ಜೊತೆನೋ ಯಾರ ಕಣ್ಣಿಗೂ ಕಾಣಿಸಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ತಾಯಿ ನಮ್ಮನ್ನು ಏನನ್ನೊಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ. ತಾಯಿ ಕ್ಷೇತ್ರದಲ್ಲಿ ಮಾತಾಡ್ತಾಳೆ, ಬಾಯಿ ಬಿಟ್ಟು ಮಾತಾಡೋದಂತಲ್ಲ, ನಾವು ಕೇಳೋಂಥ ಒಂದು ಪ್ರಶ್ನೆಗೆ ತಾಯಿ ಉತ್ತರ ಕೊಡ್ತಾಳೆ. ಯಾವ ರೀತಿ ಉತ್ತರ ಕೊಡ್ತಾಳೆ ಅಂದರೆ, ಅದು ಯಾವುದೇ ಒಂದು ವಿಚಾರ, ಯಾರೋ ಒಬ್ಬ ಭಕ್ತಾದಿ ಬಂದಿರ್ತಾನೆ, ಅವನೊಂದು ಸಮಸ್ಯೆ ಆ ಸಮಸ್ಯೆ ಪರಿಹಾರ ಆಗುತ್ತಂದರೆ ತಾಯಿ ಬಲಭಾಗಕ್ಕೆ ವರ ಕೊಡ್ತಾಳೆ. ಪರಿಹಾರ ಆಗಲ್ಲ ಅಂದರೆ ತಾಯಿ ಎಡಭಾಗಕ್ಕೆ ವರ ಕೊಡ್ತಾಳೆ. ಅಂತಹ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ಇದು. ಶಕ್ತಿಯುಳ್ಳಂಥ ಒಂದು ಶಕ್ತಿಪೀಠ ಇದು. ಹಾಗೂ ಪ್ರತಿ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಯಾಗ ನಡೀತದೆ. ಏನಪ್ಪ ಯಾಗದ ವಿಶೇಷ, ಏನು ಫಲ ಸಿಗುತ್ತೆ ನಮಗೆ ಯಾಗದಲ್ಲಿ ಕುತ್ಕೊಂಡ್ರೆ? ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಮನೇಲಿ ದುಡ್ಡು ನಿಲ್ಲಲ್ಲ. ಯಾರಿಗಾರ ಕೊಟ್ಟರಂಥ ಸಾಲ ವಾಪಸ್ ಬರಲ್ಲ. ಸಾಲ ಬಾಧೆಗಳು, ದರಿದ್ರ, ಇದು ಪರಿಹಾರ ಆಗುತ್ತೆ. ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ. ಯಾಗ ಆದ ನಂತರ ತಾಯಿದು ಮತ್ತೆ ವಾಗ್ದಾನ ಇರ್ತದೆ. ಹುಣ್ಣಿಮೆ ದಿನ ಬೆಳಗ್ಗೆ 10 ಗಂಟೆಗೆ ವಾಗ್ದಾನ ಆದ ನಂತರ ಇಲ್ಲಿ ಮೊರೆ ಉತ್ಸವ ಅಂತ ಮಾಡ್ತೀರಿ. ಇಲ್ಲಿ ಏನಪ್ಪ ಮೊರೆ ಉತ್ಸವ, ಏನಾದರೂ ಪರಿಹಾರ, ಏನು ಫಲ ಸಿಗುತ್ತೆ ನಮಗೆ ಮೊರೆ ಉತ್ಸವದಲ್ಲಿ? 14 ನದಿ ನೀರು, ತಾಯಿಗೆ ಲೇಪನ ಮಾಡಿರೋಂಥ ಗಂಧ, ಅರಿಶಿನ, ಕುಂಕುಮ, ವಿಭೂತಿ, ತಾಯಿಗೆ ಅಭಿಷೇಕ ಮಾಡಿರೋಂಥ ನೀರು, ಇವೆಲ್ಲ ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ಭಕ್ತಾದಿಗಳ ತಲೆ ಮೇಲೆ ಹಾಕಿ ಅವ್ರಿಗಿರೋಂಥ ನೆಗೆಟಿವ್, ಏನಪ್ಪ ನೆಗೆಟಿವ್ ಅಂದರೆ ಚರ್ಮರೋಗ, ಬಿಳೆ ಮಚ್ಚೆ, ನಾಗದೋಷ, ಕುಜಿದೋಷ, ಬ್ರಹ್ಮಹತ್ಯಾ ದೋಷ, ಸ್ತ್ರೀದೋಷ, ಪಿತೃದೋಷ, ಆರೋಗ್ಯದಲ್ಲಿ ಪದೇ ತೊಂದರೆಗಳು, ಮದುವೆ ವಿಳಂಬ, ಸಂತಾನ ವಿಳಂಬ, ವ್ಯವಹಾರದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ಕಲಹಗಳು, ಒಂದಲ್ಲ ಈ ಎಲ್ಲ ಸಮಸ್ಯೆಗೂ ಈ ಒಂದು ಮೊರೆ ಉತ್ಸವದಲ್ಲಿ ಭಾಗವಹಿಸೋದ್ರಿಂದ ಅವರಿಗಿಂತ ನೆಗೆಟಿವ್ ಏನಿದ್ರೂ ಸಹಿತ ಪರಿಹಾರ ಆಗುತ್ತೆ. ಪ್ರತಿ ಭಾನುವಾರ ವಿಶೇಷವಾಗಿ ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಕುಡಿತದ ಚಟ ಬಿಡಿಸೋದಕ್ಕೆ ಇಲ್ಲಿ ಔಷಧಿ ಕೊಡ್ತೀರಿ. ಏನಪ್ಪ ಔಷಧಿ ಅಂದರೆ ಒಂದು ಗಿಡಮೂಲಿಕೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. 5 ವಾರ ಬಂದವರು ಈ ಕುಡಿತದ ಚಟ ಬಿಡೋಂಥವರು 5 ವಾರ ಬಂದು ಆ ಕುಡಿತದ ಚಟ ಬಿಡೋಂಥವ್ರು ಆ ಔಷಧಿಯನ್ನು ಸ್ವೀಕರಣೆ ಮಾಡಿದ್ರೆ ಶಾಶ್ವತವಾಗಿ ಆ ಕುಡಿತದ ಚಟದಿಂದ ದೂರ ಆಗ್ತಾರೆ. ಇದು ನೀವು ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಬಂದರೆ ನಿಮಗೆ ನಿಮ್ಮ ಕಣ್ಣಾರೆ ಕಾಣಿಸ್ತದೆ. ಇಲ್ಲಿ 1000 ಜನ ಬಂದು ತುಂಬಿ ತೊಳಗ್ತಾ ಇರ್ತಾರೆ. ಇಲ್ಲಿ ಅಂತ ಒಂದು ಶಕ್ತಿಯುಳ್ಳಂಥ ಒಂದು ಶಕ್ತಿಪೀಠಕ್ಕೆ ಒಂದು ಸಾರಿ ದರ್ಶನ ಕೊಡಿ. ನಿಮಗಿರೋಂಥ ಸಮಸ್ಯೆ ಅದು ಯಾವುದೇ ಆಗಿರ್ಬೋದು, ನೀವು ಎಲ್ಲೆಲ್ಲೋ ಹೋಗಿರ್ತೀರಾ, ಏನೇನೋ ಮಾಡಿದ್ರೆ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿರ್ತೀರಾ, ಬಿಡಿ. ಅದು ಒಂದು ಸಾರಿ ಈ ಒಂದು ಶ್ರೀ ಶಕ್ತಿ ಪೀಠಕ್ಕೆ ಒಂದು ಸಾರಿ ಆ ಕಾಟೇರಿ ದರ್ಶನಕ್ಕೋಸ್ಕರ ಬನ್ನಿ. ಕೆಲವು ಕಡೆ ಕಾಟೇರಮ್ಮ ಅಂದರೆ ಭಯ, ಆದರೆ ತಾಯಿ ಕರುಣಾಮಯಿ, ಕೇಳಿದ್ದನ್ನು ಕೊಡಂಥ ಒಂದು ಕಲ್ಪವೃಕ್ಷ ತಾಯಿ. ಆ ಮಹಾಲಕ್ಷ್ಮಿನ ನಾವು ಲಕ್ಷ್ಮೀ ರೂಪದಲ್ಲಿ ಆರಾಧನೆ ಮಾಡಿದ್ರೆ ತಾಯಿ ಸಾಕ್ಷಾತ್ವಾಗಿ ಲಕ್ಷ್ಮೀ ರೂಪದಲ್ಲೇ ನಾವು ದರ್ಶನ ಕೊಡ್ತಾಳೆ. ಅಂಥ ಒಂದು ಕರುಣಾಮಯಿ ತಾಯಿಯವಳು. ಅವಳ ಒಂದು ಅನುಗ್ರಹ ನಮ್ಮ ಮೇಲೆ ಬಿದ್ದುಬಿಟ್ರೆ ನಾವು ನಮ್ಮ ಜೀವನ ಪಾವನ. ನಮ್ಮ ಜೀವನದಲ್ಲಿ ನಮ್ಮ ವಂಶವೃಕ್ಷ ಈ ಭೂಮಿಯಲ್ಲಿ ಇರೋ ತನಕ ನಾವು ಯಾವುದೇ ಒಂದು ಕಷ್ಟಕ್ಕೆ ಪಾಲಾಗಲ್ಲ. ಆ ತಾಯಿ ನಮ್ಮ ಹಿಂದೆ ಇದ್ಬಿಟ್ರೆ. ಅಂಥ ಒಂದು ಶಕ್ತಿಯವಳಂಥ ದೇವಿಯವಳು. ಅವಳ ಅನುಗ್ರಹಕ್ಕೆ ಒಂದು ಸಾರಿ ಬಾಗಿರಾಗಿ ಪ್ರತಿ ಕ್ಷಣ ಆ ತಾಯಿ ನಿಮ್ಮ ಹಿಂದೆ ಇದ್ದು ನಿಮ್ಮನ್ನು ಕಾಪಾಡ್ತಾಳೆ. ವಿಶೇಷವಾಗಿ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ದಿನ ವಿಶೇಷ ಪೂಜಾ ದಿನಗಳು.
ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ, ಸಂಜೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ದೂರದಿಂದ ಬರೋಂಥವ್ರಿಗೆ ಡೈರೆಕ್ಟ್ ಬೆಂಗಳೂರು ಮೆಜೆಸ್ಟಿಕ್ಗೆ ಬಂದು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ನೀವು ಹೊಸಕೋಟೆ ಬಸ್ ಸ್ಟಾಪಿಗೆ ಬಂದರೆ ಅಲ್ಲಿಂದ 5 ನಿಮಿಷಕ್ಕೊಂದು ಆಟೋಗಳಿರ್ತವೆ. ಅಲ್ಲಿಂದ ಆರಾಮಾಗಿ ನೀವು ಕರ್ಕೊಂಡು ಬಂದು ಟೆಂಪಲ್ ಹತ್ರನೇ ಬಿಡ್ತಾರೆ. ನಿಮಗೆ ಎಲ್ಲ ರೀತಿಯ ಸೌಕರ್ಯಗಳು ಇಲ್ಲಿ ಸಿಗುತ್ತೆ. ಮಲಗೋದಕ್ಕೆ, ಊಟದ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ಪ್ರತಿಯೊಂದು ಸವಲತ್ತು ನಿಮ್ಗೆ ಸಿಗುತ್ತೆ. ದೇವಿ ದರ್ಶನ ಮಾಡಿ ಎಲ್ಲೆಲ್ಲೋ ಹೋಗ್ತೀರಾ, ಕರ್ನಾಟಕದಲ್ಲಿರುವಂಥ ಒಂದು ಪುಣ್ಯಕ್ಷೇತ್ರಗಳನ್ನ ನೋಡಿ. ನಮ್ಮ ಕರ್ನಾಟಕ ಈ ಒಂದು ಕ್ಷೇತ್ರದಿಂದ ವಿಶ್ವಕ್ಕೆ ಪರಿಚಯ ಆಗುವಂಥ ಒಂದು ಸುದಿನಗಳು ಅತಿ ಶೀಘ್ರದಲ್ಲೇ ಬರ್ತದೆ. ಪ್ರತಿಯೊಬ್ಬರು ಸಹಿತ ದೇವಿ ದರ್ಶನ ಮಾಡಿ, ಪ್ರತಿಯೊಬ್ಬರು ಸಹಿತ ಆ ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಶ್ರೀ ಅಮ್ಮ ಕ್ಷೇತ್ರ ಕಾಟೇರಮ್ಮ ದೇವಾಲಯದ ವಿಶೇಷತೆಗಳನ್ನು ಮತ್ತು ಇನ್ನಷ್ಟು ಬೇರೆ ಬೇರೆ ದೇಗುಲಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ TV4 ವಾಹಿನಿಯನ್ನು. ನಮಸ್ಕಾರ.